ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಲ್ಲಿ 2025-26ನೇ ಸಾಲಿನ ಒಂದು ಸಬ್ಸಿಡಿ ಲೋನ್ಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಒಟ್ಟು 5 ಯೋಜನೆಗಳಿಗೆ ಈ ಒಂದು ಸಬ್ಸಿಡಿ ಲೋನ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಮಹಿಳಾ ಅಭಿವೃದ್ಧಿ ನಿಗಮದಲ್ಲಿ ಯಾವೆಲ್ಲ ಲೋನ್ಗಳಿದ್ದಾವೆ, ಎಷ್ಟು ಸಬ್ಸಿಡಿ ಸಿಗುತ್ತೆ ನಿಮಗೆ, ಮತ್ತು ಅರ್ಜಿ ಸಲ್ಲಿಸೋಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಾ, ಅಧಿಕೃತವಾದಂಥ ನೋಟಿಫಿಕೇಷನ್ ಸರ್ಕಾರದ ವತಿಯಿಂದ ಜಾಹೀರಾತನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಲ್ಲಿ 2025-26ನೇ ಸಾಲಿನ ಒಂದು ಈ ಕೆಳಕಂಡ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಪ್ರಕಟಣೆ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಒಂದು ಉದ್ಯೋಗಿ ಯೋಜನೆ. ಇಲ್ಲಿ ನೋಡ್ತಾ ಇದ್ದೀರಾ, ಉದ್ಯೋಗಿ ಯೋಜನೆ ಮಹಿಳೆಯರು ಆದಾಯ ಉತ್ಪನ್ನ ಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು ಬ್ಯಾಂಕ್ಗಳ ಮೂಲಕ ಸಾಲ ಮತ್ತು ನಿಗಮದ ಮೂಲಕ ಸಹಾಯಧನ ನೀಡಲಾಗುತ್ತಿದೆ ಅಂತ. ವಯೋಮಿತಿ 18ರಿಂದ 55 ವರ್ಷಗಳಂತ ಕೊಟ್ಟಿದ್ದಾರೆ. ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸುವವರು 18 ವರ್ಷದಿಂದ 55 ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಆದಾಯ ಮಿತಿ 2 ಲಕ್ಷ ಒಳಗಡೆ ಇರಬೇಕಂತ ಕೊಟ್ಟಿದ್ದಾರೆ. SC/ST ಅಭ್ಯರ್ಥಿಗಳಾಗಿದ್ದರೆ 2 ಲಕ್ಷ ಆದಾಯ ಮಿತಿಯನ್ನು ಹೊಂದಿರಬೇಕು. ಇದಕ್ಕಿಂತ ಜಾಸ್ತಿ ಆದಾಯ ಇರಬಾರ್ದು. ಘಟಕ ವೆಚ್ಚ ಕನಿಷ್ಠ 1 ಲಕ್ಷದಿಂದ ಗರಿಷ್ಠ 3 ಲಕ್ಷವರೆಗೆ ನಿಮಗೆ ಈ ಒಂದು ಸ್ಕೀಮ್ನಲ್ಲಿ ಸಿಗುತ್ತೆ ನೋಡಿ. 1 ಲಕ್ಷದಿಂದ 3 ಲಕ್ಷದವರೆಗೆ ಈ ಒಂದು ಸಾಲ ಸೌಲಭ್ಯ ಸಿಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಸಹಾಯಧನ 50% ಅಂತ ಕೊಟ್ಟಿದ್ದಾರೆ. 50% ನಿಮಗೆ ಸಹಾಯಧನ ಸಿಗುತ್ತೆ ಈ ಒಂದು ಉದ್ಯೋಗಿನಿ ಯೋಜನೆಯಲ್ಲಿ. 1 ಲಕ್ಷದಿಂದ 3 ಲಕ್ಷ ರೂಪಾಯಿ ಇರುತ್ತೆ. ಅರ್ಧರಷ್ಟು ನಿಮಗೆ ಸಬ್ಸಿಡಿ ಸಿಗುತ್ತೆ. ಅಂದರೆ ನಿಮಗೆ 3 ಲಕ್ಷದಲ್ಲಿ 1.5 ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಇರುತ್ತೆ, 1.5 ಲಕ್ಷ ರೂಪಾಯಿ ನಿಮಗೆ ಬ್ಯಾಂಕ್ ಸಾಲವಾಗಿ ಕೊಡ್ತಾರೆ. ಮತ್ತು ಸಾಮಾನ್ಯ ವರ್ಗದವರಿಗೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಆದಾಯ ಮಿತಿ 1.5 ಲಕ್ಷ ರೂಪಾಯಿ ಇರಬೇಕಂತ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದವರಿಗೆ ಆದಾಯ ಮಿತಿ 1.5 ಲಕ್ಷ ಒಳಗಿರಬೇಕು. ಘಟಕ ವೆಚ್ಚ 3 ಲಕ್ಷ ಕೊಟ್ಟಿದ್ದಾರೆ, ಸೇಮ್ ಇಟ್ಟಿದ್ದಾರೆ. ಸಾಮಾನ್ಯ ವರ್ಗ ಮತ್ತು SC/ST ವರ್ಗಕ್ಕೆ ಎಲ್ಲರಿಗೂ ಕೂಡ 3 ಲಕ್ಷ ರೂಪಾಯಿ ಈ ಒಂದು ಲೋನಿನ ಒಂದು ಯೋಜನೆಯ ಅಮೌಂಟನ್ನು ಇಟ್ಟಿದ್ದಾರೆ. 3 ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಎರಡಕ್ಕೂ. ಸಹಾಯಧನ ಬಂದು 30% ಅಂತ ಕೊಟ್ಟಿದ್ದಾರೆ. ಇವರಿಗೆ 30% ಸಬ್ಸಿಡಿ ಇರುತ್ತೆ. ಸಾಮಾನ್ಯ ವರ್ಗಕ್ಕೆ, ಜನರಲ್ ಕ್ಯಾಟಗಿರಿಯವರಿಗೆ 30%, ಲಕ್ಷಕ್ಕೆ 30,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅಂದರೆ ನಿಮಗೆ 3 ಲಕ್ಷಕ್ಕೆ 90,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ಬೋದು. ಒಟ್ಟು 3 ಲಕ್ಷದಲ್ಲಿ ಸಾಮಾನ್ಯ ವರ್ಗದವರಿಗೆ 30% ಇಟ್ಟಿದ್ದಾರೆ. ಅದರಲ್ಲಿ ನಿಮಗೆ 90,000 ರೂಪಾಯಿ ಸಿಗುತ್ತೆ. 3 ಲಕ್ಷ ತೊಂದರೆ 90,000 ರೂಪಾಯಿ ನಿಮಗೆ ಈ ಒಂದು ಸಬ್ಸಿಡಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಈ ಒಂದು ಉದ್ಯೋಗಿನಿ ಯೋಜನೆಯ ಒಂದು ಸಹಾಯಧನ ಮತ್ತು ಏಜ್ ಲಿಮಿಟು ಮತ್ತು ಆದಾಯ ಮಿತಿಯನ್ನು ಕೂಡ ನಿಮಗೆ ಹೇಳಿದ್ದೀನಿ. ಇವಾಗ ನೆಕ್ಸ್ಟು ಚೇತನ ಯೋಜನೆ. ಈ ಒಂದು ಚೇತನ ಯೋಜನೆ ಬಂದು ದಮನಿತ ಮಹಿಳೆಯರಿಗೆ ಆದಾಯೋತ್ಪನ್ನ ಚಟುವಟಿಕೆಗಳು 30,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಚೇತನ ಯೋಜನೆಯಲ್ಲಿ ದಮನಿತ ಮಹಿಳೆಯರಿಗೆ ಆದಾಯ ಒಂದು ವೃದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರ ಕೈಗೊಳ್ಳುವ ಒಂದು ಚಟುವಟಿಕೆಗಳಿಗೆ 30,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. 18 ವರ್ಷ ಮೇಲ್ಪಟ್ಟವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಇದರಲ್ಲಿ ಯಾವುದೇ ರೀತಿ ನಿಮಗೆ ಸಾಲ ಸಿಗೋದಿಲ್ಲ, ಒಳ್ಳೆ ಸಬ್ಸಿಡಿ ಸಿಗುತ್ತೆ. ಪ್ರೋತ್ಸಾಹಧನ ಏನಿದೆ ಡೈರೆಕ್ಟಾಗಿ 30,000 ರೂಪಾಯಿ ಕೊಡಲಾಗುತ್ತೆ. ಈ ಒಂದು 30,000 ರೂಪಾಯಿ ನಿಮಗೆ ರೀಪೇಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ಪ್ರೋತ್ಸಾಹಧನ 30,000 ರೂಪಾಯಿ. ಬ್ಯಾಂಕ್ ವತಿಯಿಂದ ಸಾಲ ಸಿಗೋದಿಲ್ಲ. ಸ್ಕೀಮ್ ಇರೋದೇ 30,000 ರೂಪಾಯಿ ಇರುತ್ತೆ. ಇದು ಚೇತನ ಯೋಜನೆಯ ಒಂದು ಸ್ಕೀಮು. ಇವಾಗ ಧನಶ್ರೀ ಯೋಜನೆ ಅಂತ ಬಂದಿದೆ. ಈ ಒಂದು ಧನಶ್ರೀ ಯೋಜನೆಯಲ್ಲೂ ಕೂಡ ನಿಮಗೆ 30,000 ರೂಪಾಯಿ ಪ್ರೋತ್ಸಾಹನ ಕೊಡಲಾಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು 30,000 ರೂಪಾಯಿ ಪ್ರೋತ್ಸಾಹನ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಧನಶ್ರೀ ಯೋಜನೆಯಲ್ಲೂ ಕೂಡ ನಿಮಗೆ 30,000 ರೂಪಾಯಿನ ಸಿಗುತ್ತೆ ಅಂತ ಹೇಳ್ಬೋದು. ಇದಕ್ಕೂ ಏಜ್ ಮಿತಿ 18ರಿಂದ 60 ವರ್ಷ ಅಂತ ಕೊಟ್ಟಿದ್ದಾರೆ. 18ರಿಂದ 60 ವರ್ಷದವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಅವರು ಸಲ್ಲಿಸ್ಕೋಬೋದು. ಹಾಗೂ ಈ ಯೋಜನೆಯನ್ನು ಅರ್ಜಿಯನ್ನು ಆಫ್ಲೈನ್ ಮತ್ತು ಆನ್ಲೈನಲ್ಲಿ ಸಲ್ಲಿಸ್ಬೋದು ಕೊಟ್ಟಿದೆ. 2 ಕಡೆ ಅವಕಾಶ ಇದೆ ನಿಮಗೆ. ಆನ್ಲೈನ್ ಮುಖಾಂತರ ಕೂಡ ಸಲ್ಲಿಸ್ಬೋದು, ಆಫ್ಲೈನ್ ಕೂಡ ಸಲ್ಲಿಸ್ಬೋದು. ಇವಾಗ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಆದಾಯೋತ್ಪನ್ನ ಚಟುವಟಿಕೆಗೆ ಕೈಗೊಳ್ಳಲು 30,000 ರೂಪಾಯಿ ಪ್ರೋತ್ಸಾಹನ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಪುನರ್ವಸತಿ ಯೋಜನೆಯಾಗಿ ಈ ಒಂದು 30,000 ರೂಪಾಯಿಯನ್ನು ಪ್ರೋತ್ಸಾಹನವಾಗಿ ಕೊಡಲಾಗ್ತಾ ಇದೆ. ಈ ಯೋಜನೆ ಅರ್ಜಿಯನ್ನು ಆಫ್ಲೈನ್ ಮತ್ತು ಆನ್ಲೈನ್ ಕೂಡ ಸಲ್ಲಿಸಬಹುದು ಕೊಟ್ಟಿದ್ದಾರೆ. ಈ ಒಂದು ಯೋಜನೆ 2 ಯೋಜನೆ ನೋಡಿ, ಧನಶ್ರೀ ಯೋಜನೆ ಮತ್ತು ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಏನಿದೆಯಲ್ಲ, ಇವೆರಡು ಅರ್ಜಿಗಳನ್ನು ಮಾತ್ರ ನೀವು ಆಫ್ಲೈನ್ ಕೂಡ ಸಲ್ಲಿಸ್ಬೋದು, ಆನ್ಲೈನ್ ಕೂಡ ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವಾಗ ಕೊನೆಯದಾಗಿ ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ. ಇದರಲ್ಲಿ 1993, 94 ಮತ್ತು 2007-8ರ ಸಮೀಕ್ಷೆಯಲ್ಲಿ ಗುರುತಿಸಿರುವ ಮಾಜಿ ದೇವದಾಸಿ ಮಹಿಳೆಯರಿಗೆ ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲು 30,000 ರೂಪಾಯಿಗಳ ಪ್ರೋತ್ಸಾಹನ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಯೋಜನೆಯಲ್ಲೂ ಕೂಡ ನಿಮಗೆ
30,000 ರೂಪಾಯಿದೊಂದು ಅಮೌಂಟ್ ಬರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿ ಮತ್ತು ರೀಪೇಮೆಂಟ್ ಮಾಡೋದಿಲ್ಲ. 93-94 2007 8ರಲ್ಲಿ ಸಮೀಕ್ಷೆಯಲ್ಲಿ ಗುರುತಿಸಿರುವ ಮಾಜಿ ದೇವದಾಸಿ ಮಹಿಳೆಯರಂತ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾಜಿ ದೇವದಾಸಿ ಅವರು ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅಂಥವರಿಗೆ ಈ ಒಂದು 30,000 ರೂಪಾಯಿಗಳನ್ನು ಕೊಡಲಾಗ್ತಾ ಇದೆ. ಈ ಒಂದು ಅರ್ಜಿಗಳನ್ನು ಸೇವಾ ಸಿಂಧುನಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೋಬೇಕು ಮತ್ತು ಒಂದು ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕದಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋ ಅಂತ ತಿಳಿಸ್ಕೊಡ್ತೀನಿ. ಸೇವಾ ಸಿಂಧುನಲ್ಲೇ ನೀವೇ ನಿಮ್ಮ ಮೊಬೈಲಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅರ್ಜಿಯನ್ನು ಸಲ್ಲಿಸೋದು. ಈ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ. ಕಳೆದ ವರ್ಷ ಮಹಿಳಾ ನಿಗಮದಲ್ಲಿ ಅರ್ಜಿಯನ್ನು, ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಯಾವ ರೀತಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವಾಗೇನು ನೋಡ್ತಾ ಇದ್ದೀರಾ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 15/12/2025 ಅಂತ ಕೊಟ್ಟಿದ್ದಾರೆ. ಈ ಒಂದು ಡೇಟ್ನೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೇಕು. ಸಾಯಂಕಾಲ 5:30ವರೆಗೂ ಅವಕಾಶ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಸಲ್ಲಿಸೋದು ಅಂತ. ಉದ್ಯೋಗಿನಿ ಯೋಜನೆ 3 ಲಕ್ಷ ರೂಪಾಯಿ ಇದೆ. ಸೊ ಅದನ್ನು ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಎಲ್ಲ ಒಂದು ಯೋಜನೆ ಕೂಡ ಸಲ್ಲಿಸಿ ತೋರಿಸ್ತೀನಿ. ಈ ಸಲ ಪ್ರತಿಯೊಂದು ಇರೋದು 5 ಯೋಜನೆ ಇದ್ದಾವೆ. ಈ 5 ಯೋಜನೆಗೆ ಕೂಡ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ತೋರಿಸ್ತೀನಿ. ಇವಾಗ ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅರ್ಜಿದಾರರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡಿರ್ಬೇಕಂತ ಕೊಟ್ಟಿದ್ದಾರೆ. ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ನ ಲಿಂಕ್ ಆಗಿರಬೇಕು ಅಂದಾಗ ಮಾತ್ರ ಈ ಒಂದು ಯೋಜನೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಅಂತ ಹೇಳ್ಬೋದು. ಧನಸಿರಿ ಯೋಜನೆ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆಗಳಿಗೆ ಅರ್ಜಿದಾರರು ಅರ್ಜಿಯನ್ನು ಆನ್ಲೈನ್ ಮತ್ತು ಆಫ್ಲೈನ್ ಸಲ್ಲಿಸಬಹುದು. ಈ ಎರಡು ಯೋಜನೆ ಅರ್ಜಿ ಸಲ್ಲಿಸುವವರು ನಿಗದಿಪಡಿಸಿದ ಅವಧಿಯೊಳಗೆ ಅಗತ್ಯ ದಾಖಲೆಗಳನ್ನು ತಮ್ಮ ಎಲ್ಲ ಜಿಲ್ಲಾ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಭಿವೃದ್ಧಿ ನಿರೀಕ್ಷಕರು ಕರ್ನಾಟಕ ಇವರನ್ನು ಸಂಪರ್ಕಿಸಿ ಸಲ್ಲಿಸುವಂತ ಕೊಟ್ಟಿದ್ದಾರೆ. ಆಫ್ಲೈನ್ ಕೂಡ ಇಟ್ಟಿದ್ದಾರೆ. ಉದ್ಯೋಗಿನಿ ಯೋಜನೆ SP-TSP ಬಳಕೆಯಾದ ಅನ್ಸ್ಪೆಂಟ್ ಅನುದಾನದಡಿ ಸೌಲಭ್ಯ ಪಡೆಯಲು ಇಚ್ಛಿಸುವ ಫಲಾಪೇಕ್ಷೆ ಅರ್ಜಿದಾರರು ಸಹ ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಸರ್ಕಾರದ ವಿವೇಚನೆ ಮತ್ತು ನಿಗಮದ ವಿವೇಚನಾ ಕೋಟದಲ್ಲಿ ಸೌಲಭ್ಯ ಪಡೆಯಲು ಇಚ್ಛಿಸುವ ಫಲಾಪೇಕ್ಷಿಗಳು ಅರ್ಜಿದಾರರು ಸಚಿವರು ಮತ್ತು ಶಾಸಕರ ಒಂದು ನಿಗಮದ ಅಧ್ಯಕ್ಷರ ಒಂದು ಶಿಫಾರಸು ಪತ್ರ ಪಡೆದು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಂತ ಕೊಟ್ಟಿದ್ದಾರೆ. ಅಂದರೆ ಸರ್ಕಾರದ ಒಂದು ಕೋಟದಲ್ಲಿ ನಿಮಗೆ ಡೈರೆಕ್ಟಾಗಿ ಒಂದು ಲೋನ್ ಸ್ಯಾಂಕ್ಷನ್ ಬೇಕು ಅಂದರೆ ಅಂಥವರು MLA, MP ಮತ್ತು ಮಿನಿಸ್ಟರ್ ಒಂದು ಲೆಟರ್ ತೊಗೊಂಡು ಇದನ್ನು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಅಂತ ಕೊಟ್ಟಿದ್ದಾರೆ. ಮತ್ತು ಈ ಎಲ್ಲ ಯೋಜನೆಗಳಿಗೆ ಅರ್ಜಿಯನ್ನು ಫಲಾಪೇಕ್ಷೆ ಅರ್ಜಿದಾರ ಬಾಪೂಜಿ ಸೇವಾ ಕೇಂದ್ರ, ಗ್ರಾಮೋನ್, ಕರ್ನಾಟಕವನ್ನು, ಬೆಂಗಳೂರಿನಲ್ಲಿ ಅರ್ಜಿ ಸಲ್ಲಿಸ್ಕೋಬೋದು ಕೊಟ್ಟು. ಆವಾಗಲೇ ಹೇಳಿದೆ ನಿಮಗೆ, ಬಾಪೂಜಿ ಸೇವಾ ಕೇಂದ್ರ ಅಂದರೆ ಗ್ರಾಮ ಪಂಚಾಯತಿಯಲ್ಲಿರುವಂಥ ಆನ್ಲೈನ್ ಆಪ್ರೇಟರ್ ಇರ್ತಾರಲ್ಲ ಅವರು ಬಾಪೂಜಿ ಸೇವಾ ಕೇಂದ್ರವನ್ನು ಹೊಂದಿರ್ತಾರೆ. ಗ್ರಾಮೋನ್, ಕರ್ನಾಟಕವನ್ನು, ಬೆಂಗಳೂರಿನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇದೆ. ಈ ಹಿಂದಿನ ಸಾಲುಗಳಲ್ಲಿ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆಯದೇ ಇರುವವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅಗತ್ಯವಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಹಿಂದಿನ ಸಾಲುಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಹಿಂದಿನ ವರ್ಷ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆಯದೇ ಇರುವವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅಗತ್ಯವಿರುವುದಿಲ್ಲ ಅಂತ ಕೊಡಿ. ಅಂದರೆ ಈ ಹಿಂದೆ ಯಾರು ಸಲ್ಲಿಸಿರ್ತಾರೆ ಕಳೆದ ವರ್ಷ ಅವರಿನ್ನ ಸೌಲಭ್ಯ ಪಡೆದಿಲ್ಲ ಅಂದರೆ ಅದನ್ನೇ ಈ ವರ್ಷಕ್ಕೆ ಕೂಡ ಕಂಟಿನ್ಯೂ ಮಾಡ್ತಾರಂತ ಕೊಟ್ಟಿದ್ದಾರೆ. ಕಳೆದ ವರ್ಷ ಅರ್ಜಿ ಸಲ್ಲಿಸಿದವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುವುದಿಲ್ಲ. ಯಾರು ಸಲ್ಲಿಸಿಲ್ಲ ಅವರು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವೆಬ್ಸೈಟ್ ಕೊಟ್ಟಿದ್ದಾರೆ. ಈ ವೆಬ್ಸೈಟಿಗೆ ಬಂದು ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ನೆಕ್ಸ್ಟ್ ಇವಿಷ್ಟು ಒಂದು 5 ಯೋಜನೆ ಬಿಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಮತ್ತು ಡಾಕ್ಯುಮೆಂಟ್ ಏನಪ್ಪ ಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಮತ್ತು ಈ ಒಂದು ಉದ್ಯೋಗ ಯೋಜನೆ ಏನು ಬಿಸ್ನೆಸ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದಾರೆ ಆ ಒಂದು ಬಿಸ್ನೆಸ್ದು ಒಂದು ಕೊಟೇಶನ್ ಇದ್ದರೂ ಕೂಡ ನಡೆಯುತ್ತೆ, ಅಪ್ಲೋಡ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಒಂದು ಆದಾಯ ಉತ್ಪನ್ನ ಚಟುವಟಿಕೆ ಪ್ರಾರಂಭ ಉದ್ಯೋಗ ಬಿಸ್ನೆಸ್ ಮಾಡಲಿಗೆ ಈ ಒಂದು 3 ಲಕ್ಷ ರೂಪಾಯಿ ಉದ್ಯೋಗ ಯೋಜನೆಯನ್ನು ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಕೊಟೇಶನ್ ಇದ್ದರೆ ಅಪ್ಲೋಡ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಈ ಒಂದು ಉದ್ಯೋಗಿನಿ ಯೋಜನೆಗೆ ತಿಳಿಸ್ಕೊಡ್ತೀನಿ. ಇದೇ ಅತಿ ಹೆಚ್ಚು ಒಂದು ಘಟಕ ವೆಚ್ಚ ಇರುವಂಥದ್ದು. 1 ಲಕ್ಷದಿಂದ 3 ಲಕ್ಷ ರೂಪಾಯಿವರೆಗೆ ಇರುವಂಥ ಉದ್ಯೋಗಿನಿ ಯೋಜನೆಗೆ ಫಸ್ಟ್ ಅರ್ಜಿ ಸಲ್ಲಿಸಿ ಆನಂತರ ಉಳಿದ ಮುಖ್ಯ 4 ಒಂದು ಅರ್ಜಿಗಳನ್ನು ಒಂದೊಂದಾಗಿ ಅರ್ಜಿಯನ್ನು ಸಲ್ಲಿಸ್ತೀನಿ. ಯಾಕಂದರೆ ಕೆಲವರಿಗೆ ಕೆಲವೊಂದು ಅರ್ಜಿಗಳನ್ನು ಹಾಕೋದು ಅವಶ್ಯಕತೆ ಇರುತ್ತೆ. ಹಾಗಾಗಿ ಎಲ್ಲ ಒಂದು ಅರ್ಜಿಗಳನ್ನು ಒಂದೊಂದಾಗಿ ಒಂದು ದಿನಕ್ಕೆ ಒಂದೊಂದು ಅರ್ಜಿಯನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ಹೆಚ್ಚಿನ ಮಾಹಿತಿ ಹಾಕಿರ್ತೀನಿ. ಕಳೆದ ವರ್ಷದ ಒಂದು ಲಿಂಕನ್ನು ಕೂಡ ಹಾಕಿರ್ತೀನಿ ಯಾವ ರೀತಿ ಅಪ್ಲೈ ಮಾಡೋದಂತ. ಅದನ್ನು ನೋಡಿಕೊಂಡು ಅಪ್ಲೈ ಕೂಡ ನೀವೇ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.